ಕನ್ಸ್ಟ್ರಕ್ಷನ್ ಥ್ರೂ ಇನ್ಸ್ಟಾಗ್ರಾಮ್ ಅಲ್ಲೇ ನೋಡಿದ್ದು. ಸೊ ಎಲ್ಲ ಅವ್ರದ್ದು ಪ್ರಾಜೆಕ್ಟ್ ಎಲ್ಲ ನೋಡಿ ತುಂಬಾ ಇಷ್ಟ ಆಯ್ತು. ಸೊ ಕಾಂಟ್ಯಾಕ್ಟ್ ಮಾಡೋಣ ಅಂತ ಅವ್ರನ್ನೇ ಫಸ್ಟ್ ನಾವು ಮೀಟ್ ಮಾಡಿದ್ದು. ಸೊ ಫಸ್ಟ್ ಮೀಟ್ ಅಲ್ಲೇ ಓಕೆ ಅನ್ನಿಸ್ತು. ಸೂರ್ಯ ಸರ್ ಹತ್ರ ಮಾತಾಡಿದ್ಮೇಲೆ ನಾವು ಇನ್ಯಾವ ಕನ್ಸ್ಟ್ರಕ್ಷನ್ ಹತ್ರನೂ ಹೋಗಲೇ ಇಲ್ಲ. ಡೈರೆಕ್ಟಾಗಿ ಅವ್ರ ಹತ್ರನೇ ಇದು ಮಾಡಿ ಸ್ಟಾರ್ಟ್ ಮಾಡಿದ್ವಿ. ನಮ್ಮದು ರಿಕ್ವೈರ್ಮೆಂಟ್ ಹೇಳಿದ್ವಿ. ಅವರು ಸೂರ್ಯ ಸರ್ ಅವ್ರ ಇನ್ಪುಟ್ಸು, ಅವ್ರ ಐಡಿಯಾಸು ಇದೆಲ್ಲ ಮಾಡಿ ನಾವು ಅಂದ್ಕೊಂಡಿದ್ದಕ್ಕಿಂತ ಚೆನ್ನಾಗಿ ಬಂದಿದೆ ಮನೆ. ಸೊ ಬಂದವರೆಲ್ಲ ತುಂಬ ಚೆನ್ನಾಗಿ ಬಂದಿದೆ, ನಮಗೆ ತುಂಬ ಐಡಿಯಾಸ್ ಬಂದಿದೆ ಇದರಿಂದ ಮಾಡೋಕ್ಕೆ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ಸ್ ಟು ವಾಸುಕಿ ಕನ್ಸ್ಟ್ರಕ್ಷನ್ಸ್. ಸೊ ನಮ್ಮ ಡ್ರೀಮ್ನ ಫುಲ್ಫಿಲ್ ಮಾಡಿದ್ದಾರೆ. ಸೊ ಅದು ನಮ್ಮ ಐಡಿಯಾಸ್ ಎಲ್ಲ ಇನ್ಕಾರ್ಪೊರೇಟ್ ಮಾಡಿದ್ದಾರೆ. ಜೊತೆಗೆ ಅದನ್ನು ಔಟ್ಪುಟ್ ಚೆನ್ನಾಗಿ ಬರೋದಕ್ಕೆ ಅವ್ರ ಐಡಿಯಾಸ್ನ, ಅವ್ರ ಎಕ್ಸ್ಪೀರಿಯನ್ಸ್ನ ಯೂಸ್ ಮಾಡಿ ಔಟ್ಪುಟ್ ತುಂಬ ಚೆನ್ನಾಗಿ ಬಂದಿದೆ. ಸೊ ಅದೇ ಅಡುಗೆ ಮನೆ ಮತ್ತು ಲಿವಿಂಗ್ ಎಲ್ಲ ಹೊಸ ಕಾನ್ಸೆಪ್ಟಲ್ಲಿ ಮಾಡಿಸಿದ್ದಾರೆ. ಪ್ರೊಫೈಲ್ ಡೋರ್ಸ್ ಆಗಲಿ, ಪ್ರೊಫೈಲ್ ಲೈಟಿಂಗ್ ಆಗಲಿ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಜೊತೆಗೆ ಎಲ್ರಿಗೂ ಇನ್ನೊಂದು ಇಷ್ಟ ಆಗಿದ್ದು ಸ್ಕೈಲೈಟು. 2013 ಸ್ಕೈಲೈಟ್ ಮಾಡ್ಬೋದಾ ಅಂತ ಒಂದು ಕ್ವಶನ್ನು. ಸೊ ಮಾಡ್ಬೋದು ಅಂತ ತೋರಿಸಿದ್ದಾರೆ ಸರ್. ಜೊತೆಗೆ 3rd ಫ್ಲೋರಲ್ಲಿ ಒಂದು ಲಿವಿಂಗ್ ಬಂದಿದೆಯಲ್ಲ, ಅದು ತುಂಬ ಜನಕ್ಕೆ ಇಷ್ಟ ಆಗಿದೆ. ಜೊತೆಗೆ ವುಡನ್ ಫ್ಲೋರಿಂಗ್ ಇದೆ ಎಲ್ಲ. ಮೆಟೀರಿಯಲ್ಸ್ ಎಲ್ಲ ನಾವು ಹೇಳೋಕ್ಕಿಂತ ಮುಂಚೆನೇ ಅವ್ರು ಚೆನ್ನಾಗಿರೋದೇ ಹಾಕಿದ್ದಾರೆ. ಅಗ್ರಿಮೆಂಟಲ್ಲಿ ಏನು ಇದು ಮಾಡಿದ್ರು, ಏನು ಕಮಿಟ್ ಮಾಡಿದ್ರು ಅದೇ ಮೆಟೀರಿಯಲ್ಸ್ ಹಾಕಿದ್ದಾರೆ. ಎಲ್ಲ ಏನು ಕಾಂಪ್ರಮೈಸ್ ಮಾಡಿಲ್ಲ. ಅವ್ರ ಮನೆದು ಒಂದು ಹೊಸ ರೀತಿ ನೋಡಿದ್ದೀವಿ. ಯಾವಾಗಲೂ ಕಾರ್ವಿಂಗು ಆ ಥರದ್ದೇ ನೋಡ್ತಾ ಇದ್ವಿ. ಇದು ಒಂದು ಅಷ್ಟಲಕ್ಷ್ಮಿದು ಇದು ತುಂಬಾ ಚೆನ್ನಾಗಿ ಹೊಸದಾಗಿ ಅನ್ನಿಸ್ತು. ಇದು ಪಾರ್ಕಿಂಗ್ ಸ್ಪೇಸ್ ಎಲ್ಲ ಚೆನ್ನಾಗಿ ಬಂದಿದೆ. ಕೆಳಗಡೆನೂ ರೂಮ್ ಬಾಡಿಗೆ ಕೊಡೋಕ್ಕೋಸ್ಕರ ವ್ಯವಸ್ಥೆ ಚೆನ್ನಾಗಿ ಮಾಡಿದ್ದಾರೆ. ಮೇಲ್ಗಡೆನೂ ಡೂಪ್ಲೆಕ್ಸ್ ಚೆನ್ನಾಗಿ ಬಂದಿದೆ. ತುಂಬಾನೇ ಚೆನ್ನಾಗಿ ಬಿಲ್ಟ್ ಮಾಡಿದ್ದಾರೆ. ಆರ್ಗನೈಸ್ ಆಗಿದೆ, ಮತ್ತೆ ಲೈಟಿಂಗ್ಸ್ ಮತ್ತೆ ಎಲ್ಲಾನು ಪ್ರತಿಯೊಂದು ಚೆನ್ನಾಗಿದೆ. ಇಲ್ಲ ಚೆನ್ನಾಗಿ ಬಂದಿದೆ ಸರ್, ಫಿನಿಶಿಂಗ್ ಚೆನ್ನಾಗಿ ಬಂದಿದೆ. ಒಳ್ಳೆ ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ, ಚೆನ್ನಾಗಿದೆ, ನೋಡೋಕ್ಕೂ ಒಳ್ಳೆ ಲುಕ್ ಇದೆ.